ಹಸುವಾಗಲಿ ಹೋದ ಆಯ್ತು ಬಾಯ್. Hey guys, welcome back to my channel. Another day, another vlog. ಸೊ ನೋಡ್ಬೋದು, ನಾನು ಆಲ್ರೆಡಿ ಎಲ್ಲಿಗೋ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ಬ್ಯಾಕ್ ಟು ಗೂಡು. ಗೂಡು ಅಂದರೆ ನಮ್ಮ ಸೆಕೆಂಡ್ ಗೂಡು, ಶಿವಮೊಗ್ಗ ಬಿಟ್ಟರೆ ನಾನು ಇನ್ನೆಲ್ಲಿರ್ತೀನೋ ಅಲ್ಲಿಗೆ. ಸೊ ಈಗಾಗಲೇ ಹೊರಟಿದ್ದೀನಿ. ಮನೆಯಲ್ಲಿ ನಮ್ಮ ಅಮ್ಮನ ಹತ್ರ ಸ್ವಲ್ಪ ಬೈಸ್ಕೊಂಡು ಗಾಡೀಲಿ ಹೋಗ್ತೆ ಅಂತ ಹೊರಟೆ. ಏನು ಅಂದರೆ ಇವಾಗ ಜಾಕೆಟ್ ಗೀಕೆಟ್ ಹಾಕೊಳ್ಳದೆ ಒಂದು 60 ಕಿಲೋಮೀಟ್ರ್ ಬಂದೆ ಚನ್ನಗಿರಿ ದಾಟ್ಕೊಂಡು. ಇವಾಗ ಒಂಚೂರು ಜಾಕೆಟ್ ಹಾಕೊಳ್ಳೋ ಅಂತ ನಿಲ್ಲಿಸಿದೆ. ಸೊ ಸ್ಟಾರ್ಟ್ ಆಫ್ ದ ಲಾಗ್, ಅನದರ್ ಡೇ ಅನದರ್ ಲಾಗ್. ಸೊ ನಾನು ಹೊರಟಿರೋದು ಈಗ ಶಿವಮೊಗ್ಗದಿಂದ ನಾನು ಬೆಂಗಳೂರು ಹೆಂಗೆ ರೀಚ್ ಆಗ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಗೈಸ್ ಆಲ್ಮೋಸ್ಟು ಶಿವಮೊಗ್ಗದಿಂದ ಒಂದು 150 ಕಿಲೋಮೀಟ್ರ್ ಬಂದಾಯ್ತು. ನಾನು 150 ಕಿಲೋಮೀಟರ್ಸು. ಸೊ ಇದು NH4. ಸೊ ನಾನು ಹೆಂಗೆ ಹೋಗಿದ್ನಲ್ಲ ಅದೇ ರೂಟಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ದುರ್ಗ ದಾಟ್ಕೊಂಬಂದೆ. ಇನ್ನೊಂದು 150 ಕಿಲೋಮೀಟ್ರ್ ಹೋಗಬೇಕು. ಸೊ ನೀವು ನೋಡಿರ್ಬೋದು ಹೋಗ್ತಾ ಈ ಟೆಂಪಲ್ ಇದೆಯಲ್ಲ, ಈ ಟೆಂಪಲ್ ಮುಂದೆಯಿಂದನೇ ಹೋಗಿದ್ದು ನಾನು ಮತ್ತು ನಮ್ಮ ಮೇಡಮು. ಸೊ ಇಲ್ಲೇ ಎಳ್ನೀರು ಕುಡಿದಿದ್ದು, ಮತ್ತೆ ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದೆ. ಸೇಮ್ ಪ್ಲೇಸು, ಬಟ್ ಹೋಗ್ತಾ ಇಬ್ಬರಿದ್ವಿ. ಈಗ ವಾಪಸ್ ಹೋಗ್ತಾ ನಾನು ಒಬ್ಬನೇ ಇದ್ದೀನಿ. ಸೊ ಹೇಳ್ತೀನಲ್ಲ ನಾನು ಯಾವ ರೂಟಲ್ಲಿ ಹೋಗ್ತೀನಿ ಅಂತ. ಸೊ NH ರೂಟಲ್ಲಿ ಹೋಗ್ತಾ ಇದ್ದೀನಿ. ಶಿವಮೊಗ್ಗ ದುರ್ಗಕ್ಕೆ ಬಂದೆ. ದುರ್ಗದಿಂದ ಈಗ ದುರ್ಗ ತುಮಕೂರು NH4 ಇದು. ಸೊ ತುಮಕೂರಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಡೈವರ್ಷನ್ ತೊಗೊಂಡು ಬೆಂಗಳೂರಿಗೆ ಒಂದು 4 ಗಂಟೆ ಅಷ್ಟೊಂದು ರೀಚ್ ಆಗ್ಬೋದು. ನಾವಯ್ಯ मेरे को भी लोग आपको कन्नड़ आता है? हाय कन्नड़ नहीं, हिंदी ठीक है. कहाँ से हो? दिल्ली में कहाँ? दिल्ली से ही खास. मैं दिल्ली में रह चुका हूँ, इसलिए पूछ रहा हूँ. सीलमपुर. ठीक है, मैं कराओ बात करता हूँ. हाय फ्रेंड्स, व्लॉग्स बना रहे हैं. आपका नाम? आरिफ. थैंक यू. सब्सक्राइब कर लो मेरा. ओके. ಸೊ ಗೈಸ್ ಅವರು ಡಿಲ್ಲಿಯವರು ಅಂತೆ. ನಾನು ಲಾಗ್ ಮಾಡ್ತೀನಿ ಅಂತ ನೋಡ್ಬಿಟ್ಟು ಬಂದ್ಬಿಟ್ಟು ಹೇಳಿ ಹೋದರು. ಸೊ NH ಅಲ್ಲಿದ್ದೀನಿ ಹೇಳಿದ್ನಲ್ಲ. ಇಲ್ಲಿ ದೇವಸ್ಥಾನ ಇದೆ ಸಾಯಿಬಾಬಾದು, ಹೋದ ಸಲ ತೋರಿಸಿದ್ದೆ. ಸೊ ಟೋಲಿಂದ ಸ್ವಲ್ಪ ಮುಂದೆ ಇದ್ದೀನಿ. ಎಳ್ನೀರು ಕುಡಿದ್ಬಿಟ್ಟು ಆಮೇಲೆ ಎಳ್ನೀರು ಕುಡ್ದಾಯ್ತು. ಹಿಂದ್ಗಡೆ ಸಾಯಿಬಾಬನ ದರ್ಶನ ತೊಗೊಂಡು ಒಂದು ನಮಸ್ಕಾರ ಮಾಡಿಕೊಂಡು ಹೊರಡೋಣ. ಗೈಸ್ NH ಶಿರಾಯಿಂದ ಸ್ವಲ್ಪ ಮುಂದೆ ಬಂದು ನಿಲ್ಲಿಸಿದೆ. ಯಾಕೆ ನಿಲ್ಲಿಸಿದೆ ಗೊತ್ತಾ? ನಾನು ಹಿಂಗೆ ರೋಡ್ ಸೈಡಲ್ಲಿ ಬೆಳಗ್ಗೆ ನಮ್ಮಮ್ಮ ನಾನು ಹೊರಟಾಗ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಪಲಾವ್ ಮಾಡಿದರು. ಬೆಳಗ್ಗೆ ತಿಂಡಿಗೂ ತಿಂದೆ, ಬಾಕ್ಸಿಗೆ ಕೊಟ್ಟಿದ್ರು. ಇವಾಗ ಏನು ಕ್ರೇಜಿ ಅಂದರೆ ಈ ಥರ ಜಾಗದಲ್ಲಿ, ಈ ಕಡೆ NH ಹಿಂದ್ಗಡೆ NH ಇದು. ಸೊ ಈ ಥರ ಜಾಗದಲ್ಲಿ ಮನೇಲಿ ಮಾಡಿರೋ ಏನೋ ಮಶ್ರೂಮ್ ಪಲಾವ್ ಇಲ್ಲ ಪಲಾವ್ನ ತೊಗೊಬಂದು ರೋಡ್ ಸೈಡಲ್ಲಿ ತಿಂದರೆ ಏನೋ ಒಂಥರ ಖುಷಿ ಇರುತ್ತೆ, ಸಕ್ಕತ್ತಾಗಿರುತ್ತೆ. ನಂಗಂತೂ ಇಷ್ಟಪ್ಪ ಈ ಥರ ಎಲ್ಲ ತಿನ್ನೋಕ್ಕೆ. ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನಮ್ಮ ಅಮ್ಮ ನೋಡಿದ್ರೆ ಬೈತಾರೆ. ಎಲ್ಲರೂ ಕುತ್ಕೊಂಡು ತಿನ್ಬೇಕಲ್ವ ಹಂಗೆ ಹಿಂಗೆ ಅಂತ. ಕುತ್ಕೊಂಡೇ ತಿಂತೀನಿ. ನೋಡೋಣ, ಹಿಂದ್ಗಡೆ ಕಟ್ಟೆ ಇದೆ ನೋಡ್ಬೋದು ನೀವು. ಸೊ ಮಶ್ರೂಮ್ ಪಲಾವ್ ತಿಂದು ಮುಂದಕ್ಕೆ ಒಳ್ಳೆ ಮಜಾ ಬರ್ತಾ ಇದೆ. ಮಸ್ತಿದೆ ಮಶ್ರೂಮ್ ಪಲಾವು. ಅಮ್ಮ ಮಾಡಿದ ಮಶ್ರೂಮ್ ಪಲಾವ್ NH4 200 ರೂಪಾಯಿ ಉಳೀತು. ರೋಡ್ ಸೈಡ್ ಡಾಬಾಗಳು ಬೇಚಾಂಗ್ ಕಾಸ್ಟ್ಲಿ. ಒಳ್ಳೆ ವ್ಯೂ, ಒಳ್ಳೆ ಊಟ. ಸೊ ಪಲಾವ್ ಖಾಲಿ ಫುಲ್ ಜಾಲಿ. ಇವಾಗ ವಾಪಸ್ಸು ರೈಡ್ ಸ್ಟಾರ್ಟ್.
ಸೊ ಫೈನಲಿ ಬೆಂಗಳೂರು ಬಂದೆ. ನೋಡಿರ್ಬೋದು ಈ ವ್ಯೂನ ನೀವು. ನಾನು ಸ್ಟಾರ್ಟಿಗೆ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲೇ ಲಾಗ್ ಮಾಡ್ತಾಯಿದ್ದು. ಸೊ ಏರ್ ಬ್ಯಾಂಡು ಖರಾಬಾಗಿ ಕಾಣಿಸಿದ್ರೆ ಕಮೆಂಟ್ ಮಾಡಿ, ಖರಾಬಾಗಿದೆ ಅಂತ. ನಾಳೆಯಿಂದ ಹಾಕ್ಕೊಡಲ್ಲ. ಸೊ ವಾಪಸ್ ರೂಮಿಗೆ ಬಂದಾಯಿತು. ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ನಾನು ಲಾಗ್ ಮಾಡೋಕ್ಕೆ ಅಂತ. ಸೊ ಪುನೀತ್ ಅಣ್ಣ ಮಲಗಿದ್ದಾರೆ, ಅಣ್ಣ ಆಲ್ರೆಡಿ ಆಲ್ಟು ಬಂದಾಯಿತು. ಇಲ್ಲಿಂದನೇ ಲಾಗು. ಇನ್ಮೇಲಿಂದ ಅಂದರೆ ಒಂದೆರಡು ಪ್ಲೇಸ್ ಇದೆ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಸೊ ಇನ್ನೂ ಆ ಕಡೆ ನಮ್ಮ ಫ್ರೆಂಡ್ ಮನೆಗೆ ಬೇರೆ ಹೋಗ್ಬೇಕು, ಶೆಟ್ಟಿ ಮನೆಗೆ. ಬ್ಯಾಕ್ ಟು ಬ್ಯಾಂಗ್ಳೂರ್. ಇದೇ ನಮ್ಮ ರೂಮು ಅನ್ನೋಕ್ಕಿಂತ ನನ್ನ ರೂಮಲ್ಲ, ಇದು ಪುನೀತ್ ರೂಮು. ನೀವು ಲಾಗ್ ಮಾಡಿರ್ಬೋದು. ನಾನು ಬಂದು ಇದನ್ನು ಕಬ್ಜಾ ಮಾಡಿರೋದು. ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇಲ್ಲಿವರೆಗೂ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಡೇ.